ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋನಲ್ಲಿ ನಾವು ಒಂದು ಎಕ್ಸಾಂಪ್ಲರ್ ಪ್ರಾಬ್ಲಮ್ ಫ್ರಮ್ ಬೈನಾಮಿಯಲ್ ಥಿಯರಮ್ ಚಾಪ್ಟರ್ನ ಸಾಲ್ವ್ ಮಾಡೋಣ. ಇದು ಒಂದು ಸಿಇಟಿ ಲೆವೆಲ್ ಕ್ವಶನ್. ದ ಟೂ ಸಕ್ಸೆಸಿವ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್ 1 plus x whole to the power of 24 whose coefficients are in the ratio 1:4 are. ಯಾವಾಗಲೂ 4 ಆಪ್ಷನ್ ಇದ್ದೇ ಇರುತ್ತೆ. ಈ ಪ್ರಶ್ನೆ ಏನು ಹೇಳುತ್ತೆ ಅಂದ್ರೆ, ಈ 1 plus x whole to the power of 24 ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅದರಲ್ಲಿ ಎರಡು ಸಕ್ಸೆಸಿವ್ ಟರ್ಮ್ಸ್ ಅಂದ್ರೆ ಪಕ್ಕ ಇರುವಂತಹ ಟರ್ಮ್ಸ್ ಎರಡು ತಗೊಂಡ್ರೆ ಅದರ ಕೋಎಫಿಷಿಯಂಟ್ ನ ರೇಷಿಯೋ 1:4 ಆಗಿರ್ಬೇಕು. ಅಂತ ರೇಷಿಯೋ ಯಾವುದು ಅಂತ ಇದನ್ನ ಸಾಲ್ವ್ ಮಾಡಕ್ ಮುಂಚೆ ನಾವು ಈ ಜನರಲ್ ಫಾರ್ಮುಲಾ ಇನ್ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅದೇನು ಅಂತ ನೋಡೋಣ. ಈಗ a ಪ್ಲಸ್ ಬಿ ಹೋಲ್ ಟು ದಿ ಪವರ್ ಆಫ್ n ಎಕ್ಸ್ಪ್ಯಾಂಡ್ ಮಾಡಿದಾಗ ನಮ್ಗೆ ಯಾವುದೋ ಒಂದು ಜನರಲ್ ಟರ್ಮ್ ಸೇ r ಪ್ಲಸ್ 1th ಟರ್ಮ್ ಬೇಕು ಅಂತಂದ್ರೆ ಅದನ್ನ ನಾವು ಹೇಗೆ ಪಡಿತೀವಿ ಅಂದ್ರೆ ಟಿ ಆರ್ ಪ್ಲಸ್ 1 ಅನ್ನೋ ಫಾರ್ಮುಲಾ ಇಂದ ಟಿ ಆರ್ ಪ್ಲಸ್ 1 ಈಸ್ ಈಕ್ವಲ್ ಟು ಎನ್ ಸಿ ಆರ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಮೈನಸ್ ಆರ್ ಇಂಟು ಬಿ ಟು ದಿ ಪವರ್ ಆಫ್ ಆರ್ ಅಂತ ಈ ಫಾರ್ಮುಲಾ ಉಪಯೋಗಿಸಿದ್ರೆ ಯಾವುದೇ ಒಂದು ಜನರಲ್ ಟರ್ಮ್ ಸೇ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಅಥವಾ 10th ಟರ್ಮ್ ಅದನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ಉಪಯೋಗಿಸ್ತೀವಿ. ಹಾಗೇನೆ ಕಾಂಬಿನೇಷನ್ ಅಲ್ಲಿ ಒಂದು ಪ್ರಾಪರ್ಟಿ ಇದೆ, ಅದೇನಪ್ಪಾ ಅಂದ್ರೆ ಎನ್ ಸಿ ಆರ್ ಬೈ ಎನ್ ಸಿ ಆರ್ ಪ್ಲಸ್ 1 ಈಸ್ ಈಕ್ವಲ್ ಟು ಆರ್ ಪ್ಲಸ್ 1 ಬೈ ಎನ್ ಮೈನಸ್ ಆರ್ ಅಂತ. ಈ ಫಾರ್ಮುಲಾ ಎಲ್ಲಿ ಹೆಲ್ಪ್ ಆಗತ್ತೆ ನಮಗೆ ಅಂದ್ರೆ, ಈ ಎನ್ ಸಿ ಆರ್ ನ ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಅಂತ ಎಕ್ಸ್ಪ್ಯಾಂಡ್ ಮಾಡುವ ಬದಲು ಡೈರೆಕ್ಟ್ ಆಗಿ ನಾವು ಈ ರೇಷಿಯೋನ ಫೈಂಡ್ ಔಟ್ ಮಾಡ್ಬಿಡ್ಬಹುದು. ಸೊ ಈ ಎರಡು ಫಾರ್ಮುಲಾ ನಮಗೆ ಗೊತ್ತಿದ್ರೆ ಈಗ ಕೊಟ್ಟಿರೋ ಪ್ರಾಬ್ಲಮ್ನ ಸುಲಭವಾಗಿ ಸಾಲ್ವ್ ಮಾಡ್ಬೋದು ಮತ್ತೆ ಫಾಸ್ಟ್ ಆಗಿ ಕೂಡ ಮಾಡ್ಬೋದು. ಈಗ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಗಿವನ್ ಎಕ್ಸ್ಪ್ರೆಷನ್ ಏನಪ್ಪಾ ಅಂದ್ರೆ 1 plus x whole to the power of 24. ನಾವು ಎರಡು ಟರ್ಮ್ಸ್ ಏನಿದೆ ಸಕ್ಸೆಸಿವ್ ಟರ್ಮ್ಸ್ ಅದನ್ನ ಆರ್ ಪ್ಲಸ್ 1th ಮತ್ತೆ ಆರ್ ಪ್ಲಸ್ 2th ಟರ್ಮ್ಸ್ ಅಂತ ತಗೊಳ್ಳೋಣಂತೆ. ಅವಾಗ ಆರ್ ಪ್ಲಸ್ 1th ಟರ್ಮ್ ಅಂದ್ರೆ ಟಿ ಆರ್ ಪ್ಲಸ್ 1 ದಟ್ ಈಸ್ ಗಿವನ್ ಬೈ 24 ಸಿ ಆರ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಆರ್. ಅಂದ್ರೆ ಟಿ ಆರ್ ಪ್ಲಸ್ 1 ಟರ್ಮ್ ನ ನಾವು ಹೇಗೆ ಕಂಡುಹಿಡಿತೀವಿ ಅಂದ್ರೆ ಫಾರ್ಮುಲಾ ಯಾವುದು ಅಂತ ನೋಡಿದ್ವಿ ನಾವು ಬೈನಾಮಿಯಲ್ ಥಿಯರಮ್ ಅಲ್ಲಿ. ಸೊ ಟಿ ಆರ್ ಪ್ಲಸ್ 1 ಈಸ್ ಗಿವನ್ ಬೈ 24 ಸಿ ಆರ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಆರ್. ಅದೇ ತರಹನೇ ಟಿ ಆರ್ ಪ್ಲಸ್ 2 ಈಸ್ ಈಕ್ವಲ್ ಟು 24 ಸಿ ಆರ್ ಪ್ಲಸ್ 1 ಇಂಟು ಎಕ್ಸ್ ಟು ದಿ ಪವರ್ ಆಫ್ ಆರ್ ಪ್ಲಸ್ 1 ಅಂತ ಆಗುತ್ತೆ. ಈಗ ಕೋಎಫಿಷಿಯಂಟ್ಸ್ ಯಾವ್ದಪ್ಪ ಇದರಲ್ಲಿ ಈ ಎರಡು ಟರ್ಮ್ ಅಲ್ಲಿ ಅಂದ್ರೆ, ಮೊದಲನೇ ಟರ್ಮ್ ಅಂದ್ರೆ ಟಿ ಆರ್ ಪ್ಲಸ್ 1 ಅಲ್ಲಿ 24 ಸಿ ಆರ್, ಆಮೇಲೆ ಟಿ ಆರ್ ಪ್ಲಸ್ 2th ಟರ್ಮ್ ಅಲ್ಲಿ 24 ಸಿ ಆರ್ ಪ್ಲಸ್ 1 ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ ಆರ್ ಗೆ ಕೋಎಫಿಷಿಯಂಟ್ 24 ಸಿ ಆರ್, ಎಕ್ಸ್ ಟು ದಿ ಪವರ್ ಆಫ್ ಆರ್ ಪ್ಲಸ್ 1 ಗೆ ಕೋಎಫಿಷಿಯಂಟ್ ಅಂದ್ರೆ ಪಕ್ಕದಲ್ಲಿರೋ ಟರ್ಮ್ ಯಾವ್ದಪ್ಪ ಅಂದ್ರೆ 24 ಸಿ ಆರ್ ಪ್ಲಸ್ 1. ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈ ಸಕ್ಸೆಸಿವ್ ಟರ್ಮ್ಸ್ ಏನಿದೆ ಅದರ ಕೋಎಫಿಷಿಯಂಟ್ಸ್ ಅಂದ್ರೆ 24 ಸಿ ಆರ್ ಬೈ 24 ಸಿ ಆರ್ ಪ್ಲಸ್ 1, ಆರ್ ಇನ್ ದ ರೇಷಿಯೋ 1:4 ಅಂದ್ರೆ 1/4. 24 ಸಿ ಆರ್ ಬೈ 24 ಸಿ ಆರ್ ಪ್ಲಸ್ 1 ಈಸ್ ಈಕ್ವಲ್ ಟು 1/4 ಅಂತ ತಗೊಳ್ಬಹುದು. ಈಗ ಕಾಂಬಿನೇಷನ್ ಪ್ರಾಪರ್ಟಿ ರೀಕಾಲ್ ಮಾಡಿ, ಎನ್ ಸಿ ಆರ್ ಬೈ ಎನ್ ಸಿ ಆರ್ ಪ್ಲಸ್ 1 ಈಸ್ ಗಿವನ್ ಬೈ ದ ಫಾರ್ಮುಲಾ ಆರ್ ಪ್ಲಸ್ 1 ಬೈ ಎನ್ ಮೈನಸ್ ಆರ್. ಇಲ್ಲಿ ಎನ್ ಅಂದ್ರೆ 24, ಆದ್ರಿಂದ ಈ ಟರ್ಮ್ ಅಂದ್ರೆ 24 ಸಿ ಆರ್ ಬೈ 24 ಸಿ ಆರ್ ಪ್ಲಸ್ 1 ಬಿಕಮ್ಸ್ ಆರ್ ಪ್ಲಸ್ 1 ಬೈ 24 ಮೈನಸ್ ಆರ್ ಅಂತ ಆಯ್ತು. ಅದು 1/4 ಗೆ ಈಕ್ವಲ್ ಆಯ್ತು. ಈಗ ಹೇಗೆ ಸಾಲ್ವ್ ಮಾಡೋದು ಮುಂದೆ ಅಂದ್ರೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಇದನ್ನ. ಅವಾಗ 4 ಇಂಟು ಆರ್ ಪ್ಲಸ್ 1 ಈಸ್ ಈಕ್ವಲ್ ಟು 24 ಮೈನಸ್ ಆರ್ ಆಯ್ತು. ಹಾಗೆ ಸಿಂಪ್ಲಿಫೈ ಮಾಡಿ ಫರ್ದರ್, 4r ಪ್ಲಸ್ 4 ಇಸ್ ಈಕ್ವಲ್ ಟು 24 ಮೈನಸ್ ಆರ್. ಈ ಮೈನಸ್ ಆರ್ ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಗೊಂಡಾಗ 5r ಆಗುತ್ತೆ. 4 ನ ರೈಟ್ ಹ್ಯಾಂಡ್ ಸೈಡಿಗೆ ತಗೊಂಡಾಗ 24 ಮೈನಸ್ 4 ಅಂದ್ರೆ 20 ಆಯ್ತು, ವಿಚ್ ಇಂಪ್ಲೈಸ್ ಆರ್ ಇಸ್ ಈಕ್ವಲ್ ಟು 4. ಈಗ ನಮಗ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ಆರ್ ಪ್ಲಸ್ 1 ಮತ್ತೆ ಆರ್ ಪ್ಲಸ್ ಸೆಕೆಂಡ್ ಟರ್ಮ್. ಅಂದ್ರೆ ಆರ್ ಪ್ಲಸ್ 1 ಅಂದ್ರೆ 5, ಆರ್ ಪ್ಲಸ್ 2 ಅಂದ್ರೆ 6 ಆಯ್ತು. ಅಲ್ಲಿಗೆ ನಮಗ್ ಬೇಕಾಗಿರೋ ಟರ್ಮ್ಸ್ ಟಿ 5 ಮತ್ತೆ ಟಿ 6. ಟಿ ಆರ್ ಪ್ಲಸ್ 1 ಅಂದ್ರೆ ಟಿ 4 ಪ್ಲಸ್ 1, ಟಿ ಆರ್ ಪ್ಲಸ್ 2 ಅಂದ್ರೆ ಟಿ 4 ಪ್ಲಸ್ 2 ಅಂದ್ರೆ ಟಿ 5 ಮತ್ತೆ ಟಿ 6. ಈ ಎರಡು ಟರ್ಮ್ಸೇ ನಮಗೆ ಬೇಕಾಗಿರುವಂತಹ ಟರ್ಮ್ಸು. ಅಂದ್ರೆ 5ನೇ ಮತ್ತೆ 6ನೇ ಟರ್ಮ್ಸ್ ಏನಿದೆ ಆ ಟರ್ಮ್ಗಳ ಕೋಎಫಿಷಿಯಂಟ್ ನ ರೇಷಿಯೋ ಏನಿದೆ ಅಂದ್ರೆ 1/4 ಆಗಿದೆ ಅಂತ ಅರ್ಥ. ಈಗ ಕ್ವಶನ್ ನೋಡಿ, ಅಮಾಂಗ್ ದ ಗಿವನ್ ಆಪ್ಷನ್ 5th and 6th terms, that is option C is the correct choice. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಲ್ಲಿ ನೀವು ಇನ್ನಷ್ಟು PU ಬೋರ್ಡ್, JEE ಮತ್ತೆ ಕರ್ನಾಟಕ CET ಮ್ಯಾಥಮೆಟಿಕ್ಸ್ನ ಕಲಿಬಹುದು.